ಅಮ್ಮ ಟೇಮ್ ಆಯ್ತು. ಬಿರ್ನ ನಾಷ್ಟ ಹಾಕು. ಈಗ ಮಗ ಒಂದು ಕುದಿ ಕುದ್ಬಿಟ್ರೆ ಆಗೋಯ್ತದಿರು. ಬಂದೆ ಬಂದೆ ತಗೊಬಿಟ್ಟು ಬರ್ತೀನಿ ತಟ್ಟೆಯ. ಟೇಮ್ ಆಗೋಯ್ತಾ? ಒಂದು 10 ನಿಮಿಷ ಅಷ್ಟೇ ನೀನಿಯ. ಆಗೋಯ್ತದೆ. ಇಡ್ಲಿಗೆ ಇಕ್ಕಿದೆ, ಸಾಂಬಾರ್ಗೆ ಇಕ್ಕಿದೆ. ಇಡ್ಲಿ ಸಾಂಬಾರ್ಗೆ ಇರು. ಏನು ಮಾಡೋಣ, ಬೆಳಗ್ಗೆಯಿಂದ ದನದ್ದು ಅಲ್ಲೆಲ್ಲ ಸಗಣಿ ಎಲ್ಲ ಎತ್ತಾಕ್ಬಿಟ್ಟು ಬಂದೆ. ಅದು ಇದು ಕ್ಯಾಮೆ ಶಾನೆ ಆಗೋಗ್ಬಿಡ್ತಾ. ಅದಕ್ಕೆ ಇಡ್ಲಿ ಮಾಡೋದಕ್ಕೋಸಿ ತಡ ಆಯಿತು. ಅದು ಬೇರೆ ಬೀಗ್ರವ್ರಲ್ಲ ಮನೆಗೆ. ತಂಗಳು ಸಾರು ತಂಗಳು ಮುದ್ದೆ ಇಕ್ಕಿದ್ರೆ ತಿಂತಾರೆ ಅವ್ರು ನಮ್ಮಂಗೆ. ಅದಕ್ಕೆ ಬಸಿ ಹಂಗೋ ಹಿಂಗೋ ಮಾಡ್ತಾ ಇವನಿ. ಇರು, ಆಗೋಯ್ತು. ಅಮ್ಮ ನನ್ನ ಹೆಂಡತಿ ಎದ್ದೊಳ್ಳಿಲ್ವಾ? ಇಲ್ವಲ್ಲ, ಎದ್ದೋಳಿಲ್ಲ. ದಿನ ಬೆಳಿಗ್ಗೆನೆ ಎದ್ಬಿಟ್ಟು ಕ್ಯಾಮೆ ಮಾಡ್ತೀನಿ ಅಂತ ಹೇಳ್ತಾ ಇದ್ಲಲ್ಲ, ಆಗ್ಲೇ ಎದ್ದೊಳ್ತೀನಿ ಅಂತ ಹೇಳ್ತಾ ಇದ್ಲು. ಇಲ್ಲ ಮಗ, ಎದ್ದೋಳಿಲ್ಲ. ನೋಡು, ನೀನು ಸುಳ್ಳು ಹೇಳಿದ್ಯಾ, ನಾನು ಸುಳ್ಳು ಹೇಳಿ ಏನೋ ಮದುವೆ ಮಾಡ್ಕೊಂಡಿದೀವಿ. ಆದ್ರೆ ಬಾಳ್ಮೆ ಮಾಡಿ 8 ತಿಂಗಳು ಹೊತ್ತು ತುಂಬ ಊಟ ಹಾಕೋ ಜವಾಬ್ದಾರಿ ನಮ್ದು ಇವಾಗ. ಒಬ್ಳು ಬಂದವಳೆ ಅಂತ ಹೇಳಿದ್ಮೇಲೆ ಸರಿನಾ? ಏನೋ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಕೆಲ್ಸಕ್ಕೆ ಹೋಯ್ತಿದ್ಯಾ, ಹೋಗು. 1-2 ದಿನ ಸೊರೈತಾಳೆ ಅಂತ ಅನ್ನಿಸ್ತದೆ. ಹಿಂಗೆ ಬಿಟ್ರೆ ಸೊರಗೋಕಿಲ್ಲ ಕಣಮ್ಮ. ಅವಳು ಮೊಂಡಿ ಮೊಂಡಿ ಅವಳು. ನಾನು ಅವಳು ಇವತ್ತಿಂದ ನೋಡ್ತಿಲ್ಲ, ಅವತ್ತಿಂದ ನೋಡ್ತಾ ಇದ್ದೀನಿ. ನಂಗೆ ಇವಾಗ ಅರ್ಥ ಆಗ್ತೈತೆ ಎಲ್ಲನೂ. ಇರು, ಒಂದೇ 1 ನಿಮಿಷ. ಈ ಬಂಗಾರಂ ಬೆಳಗ್ಗೆನೆ ಎಲ್ಲೋ ಹೋಗ್ಬಿಟ್ಟವಳಲ್ಲ. ಇವಮ್ಮಂಗೆ ಆಯ್ಕೊಂಡು ತಿನ್ನಕ್ಕೇನಾರ ಬೇಕೇನೋ. ಅದೇನು ತಿನ್ನಾಟ ತಿಂತಳೋ ನಮ್ಮ. ಯಾವಾಗಲೂ ಕುರುಕ್ಲು ತಿಂಡಿಗಳ. ಅಂಗಡಿಗೆ ಹೋಗೋದು ತಕೊಬಿಟ್ಟು ಬರೋದು ತಿನ್ನೋದು, ಅಂಗಡಿಗೆ ಹೋಗೋದು ತಕೊಬಿಟ್ಟು ಬರೋದು ತಿನ್ನೋದು, ಇದೇ ಕ್ಯಾಮೆ ಆಗೋಗ್ಬಿಟ್ಟೈತಿ. ಅಯ್ಯೋ ಅವಳು ಮಕ್ಕ ಮುಚ್ಚ ಬಿಡು. ಮಗ ಇನ್ನೇನು ತಟ್ಗಾಕ್ತೀನಿ, ಸರ್ನ ಬಾ. ಏನೇ ಏನೇ ಎದ್ದೊಳೆ ಮ್ಯಾಕೆ? ಓಯ್ ಓಯ್, ಎದ್ದೊಳೆ ಮ್ಯಾಕೆ? ಯಪ್ಪ, ಯಾರಿಗೆ ತಲೆ ತಿಂತವ್ರೆ? ಎದಳು ಮ್ಯಾಕೆ? ಅಮ್ಮಂದೆ ಕ್ಯಾಮೆ ಮಾಡ್ತೈತೆ. ಎದಳು 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 ಮ್ಯಾಕ್ ಮೈ ಎದಳು ಕ್ಯಾಮೆ ಮಾಡಿ ಎದಳು ಸಿ. ಹಿಂಗೆ ಮನೆ ಕಡ್ರೆ ಆಯ್ತದ? ಎದಳು ರಾತ್ರಿಲ್ಲ ಮೊಬೈಲ್ ಕುಟ್ಕೊಂಡು 12 ಗಂಟೆ 1 ಗಂಟೆ ಆದ್ರೂ ಮನೆ ಕಳಕಿಲ್ಲ. ರಾತ್ರಿಲ್ಲ ಬರೀ ಮೊಬೈಲ್ ಕುಟ್ಕೊಂಡು ಕುಂತಿರ್ತೀಯ ತಿಕ್ಕೊಂಡ ಮೊಬೈಲ. 12-1 ಗಂಟೆಗೆ ಮನೆ ಕಳೋದು, 9 ಗಂಟೆಗೆ ಎದ್ದೊಳೋದು. ಇದೆಲ್ಲ ಸರಿ ಇಲ್ಲ. 9 ಗಂಟೆ 10 ಗಂಟೆಗೆ ಮನೆ ಕಬೇಕು, ಬೆಳಿಗ್ಗೆ 6 ಗಂಟೆಗೆ ಎದ್ದು ಬಿಡ್ಬೇಕು. ಎದಳು ಮ್ಯಾಕೆ ಎದ್ದಳು. ಈ ಮನೆಯಾಗೆ ನಂಗೆ ಮನೆ ಕಣಕ್ಕೂ ನೆಮ್ಮದಿ ಇಲ್ವೇ? ಈ ಮನೆಯಾಗ ನಾನು ಸಾಯ್ಬೇಕೆ? ಯಾವಾಗೂ ಎದ್ದು 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 ನಾನು ಎದ್ದೊಳಕಿಲ್ಲ. ಅದೇನ್ ಮಾಡ್ತೀಯ ಮಾಡ್ಕೊ ಹೋಗು. ನೋಡು, ನನ್ ಕೆಲ್ಸಕ್ಕೆ ಹೋಗ್ಬೇಕು. ಹೊಸಿ ಅರ್ಜೆಂಟಾಗೆ ಅಡುಗೆ ಮಾಡಾಕು. ಆಮೇಕಿಂತ ಬೇಕಾದ್ರೆ ನಿನ್ ಮನೆ ಕಳಿವಂತೆ. ನಮ್ಮ ಅಮ್ಮ ಒಂದೇ ಮಾಡ್ತಾ ಇತ್ತಲ್ಲಿ. ಮಾಡ್ಲಿ ಬಿಡು, ಏನ್ ಕೈ ಸೌದ ಇದಾವ ಮಾಡಕ್ಕೆ? ಏನು ಇಷ್ಟ ದಿನ ನಾನೇ ಇದ್ನ ಮಾಡಕ್ಕೆ? ನಿಮ್ಮ ಅಮ್ಮನೆ ಮಾಡಿ ಬೇಸಾಗ್ತಿಲ್ವಾ ನಿನಗೆ? ಇವಾಗ ನನ್ ಬೇಕಾಯ್ತಾ? ಅದ್ ಯಾಕೆ ಹಿಂಸೆ ಕೊಟ್ಟು ಸಾಯಿಸ್ತಿರೋ ನೀವಂತೂ ನನಗೆ ಚಿತ್ರ ಹಿಂಸೆಯ. ನೋಡು, ನಾನೇನ್ ಚಿತ್ರಹಿಂಸೆನ ಕೊಡ್ತಾ ಇಲ್ಲ. ಚೂರಾಗಿ ಮಾತಾಡ್ಬೇಡ. ನೋಡು, ನಂದು ತಪ್ಪಾಯ್ತು. ನಾನು ಸುಳ್ಳು ಹೇಳಿ ನೀನು ಮದುವೆ ಮಾಡ್ಕೊಂಡಿದ್ದೀನಿ, ಪಾರಿನ್ನು ಗೀರಿನ್ನು ಅಂತ ಹೇಳ್ಬಿಟ್ಟು. ನೋಡು, ನಂದು ತಪ್ಪಾಯ್ತು, ಬಿಟ್ಬಿಡು. ಅದೇನು ಅಂತ ಹೇಳಿದ್ರೆ ಇನ್ನು ಮ್ಯಾಲಿನ ರಾಣಿ ತರ ನೋಡ್ಕೊತೀನಿ ನಾನು. ಸರಿನಾ? ನೀನು ಏನು ಚಿಂತೆ ಮಾಡಕ್ ಹೋಗ್ಬೇಡ. ಈಗ ಬೆಳಗ್ಗೆನೆ ಎದ್ದು ಅಮ್ಮಂಗೂ ಸಹಾಯ ಮಾಡಿಕೊಟ್ಟು ನೀನು ಕೆಲಸ ಮಾಡ್ಕೊಂಡು ಮಾಡ್ತಾ ಇದ್ರೆ ನನಗೂ ಖುಷಿ ಆಯ್ತದೆ, ಅಮ್ಮಂಗೂ ಖುಷಿ ಆಯ್ತದೆ. ನಾನು ಖುಷಿ ಆನೆ ದುಡಿತೀನಿ. ಈಗ ಡ್ರೈವರ್ ಕೆಲಸ ಸಿಕ್ಕೈತೆ ನನಗೆ, ಹೋಯ್ತಾ ಇದ್ದೀನಿ ಡ್ರೈವರ್ ಕೆಲಸಕ್ಕೆ. ಒಳ್ಳೆ ದುಡ್ಡು ಸಿಗ್ತದೆ ನನಗೆ. ನೀನ್ ಡ್ರೈವರ್ ಕೆಲ್ಸದಾಗ ಹೋಗಿ ದುಡಿಯೋದನ್ನ ನಾನ್ ಕಂಡಿವ್ನಿ ಬಾ. ಆದ್ರ ನೀನ್ ಒತ್ತು ಬೀಳು ದುಡ್ಕೊಂಡು ತಿಂಗಳ ಪೂರ್ತಿ ದುಡಿದ್ರು 15,000 ಸಿಗಕ್ಕಿಲ್ಲ. 15,000ದಾಗ ನಾನು ರಾಣಿ ತರ ನೋಡ್ಕತಾನಂತೆ. ನಿಮ್ಮ ಅಮ್ಮನ ತರ ಬಿಕಾರಿ ಬಿಕಾರಿ ಅನ್ಕೊಬಿಟ್ಟಿದ್ಯ ನನ್ನ. ನಮ್ಮ ಅಮ್ಮನೇನೆ ಬಿಕಾರಿ ಅಂತೀಯೇನೆ? ನನ್ನೇ ಹೊಡಿತೀಯನೋ? ನನ್ನೇ ಹೊಡಿತೀಯ? ನಮ್ಮ ಅಮ್ಮ ಸುಮ್ನೆ ಬಿಡಕ್ಕಿಲ್ಲ ನಿನ್ನ. ನಾನು ನಿಂಗೆ ಹೊಡೆದಿದ್ ಗೊತ್ತಾದ್ರೆ. ಅಯ್ಯೋ ಅಯ್ಯೋ ಅಯ್ಯೋ, ಇದು ಮಗನೇ, ಇದು ಯಾಕಲ್ಲ ಹಿಂಗ್ ಕೈ ಮಾಡ್ತಾ ಇದ್ದೆ ಎಂಟಿ ಮೇಲೆ? ಸುಮ್ನೆ ಇಳಿಸ್ಲ ಕೈನಾ? ನೋಡಮ್ಮ ಬತ್ತೆ, ನಿನ್ ಬಗ್ಗೆ ನೀ ಹೆಂಗ್ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ಕಿತ್ತೋದ್ ಮನಿಯಾಳಿ. ಈ ಮನೆಯಾಗ ನನಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ನನ್ನೇನೆ ಹಿಡ್ಕೊಂಡು ಹೊಡಿತೀಯಲ್ವೆಲ್ಲ? ನಿನಗೈತೆ ಮಾರಿ ಹಬ್ಬ. ನಮ್ಮಮ್ಮ ಬರ್ಲಿ ಮಾಡಿಸ್ತೀನಿ. ಲೋ ಮಗನೇ, ಬಾರ್ಲ ಈ ಕಡೆ. ಯಾಕ್ಲ ಹೊಡಿತೀಯ ನೀನು ಹಿಂಗೆಲ್ಲನೂ? ಬಾರ್ಲ ಸುಮ್ಕೆ ನೀನಿಯ. ಸುಮ್ನೆ ಎಣ್ಣೆಕ್ಳು ಮೇಲೆ ಕೈ ಮಾಡೋದು ಶಾನೆ ದೊಡ್ಡ ತಪ್ಪು ಕಂಡ್ಲಾ? ನೋಡಮ್ಮ, ಮತ್ತೆ ಏನ್ ದಿಮಾಕಾಗಿ ಮಾತಾಡ್ತಾಳೆ. ಇವಳಿಗೋಸ್ಕರ ಕಷ್ಟಪಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇದೀನಿ. ನನ್ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ. ಒಳ್ಳೆನಾಗ ಪ್ರಯತ್ನ ಪಡ್ತಾ ಇದೀನಿ ನಾನು. ನನ್ ಕೆಲ್ಸಕ್ಕೆ ಹೋಗೋದು ಅಂದ್ರೆ ನನಗೆ ಗೊತ್ತಿಲ್ಲ ನಿನ್ಗೆ, ನಂಗೆ ಅಲರ್ಜಿ ಅಂತ ಹೇಳ್ಬಿಟ್ಟು ಹೆಂಗೋ ಆಟ ಆಡ್ಕೊಂಡಿದ್ದು ನಾ ಇವಳಿಗೋಸ್ಕರ ಅಂತ ಹೇಳ್ಬಿಟ್ಟು ಡ್ರೈವರ್ ಕೆಲ್ಸಕ್ಕೆ ಅದು ಬರೀ 12,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೂ ಡ್ರೈವರ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ಏನ್ ದಿಮಾಕಾಗಿ ಮಾತಾಡ್ತಾಳೆ ನೋಡಮ್ಮ ಇವಳು. ಹೂ ಕಣಲೆ, ನಮ್ಮ ಮನೆಯಾಗ ಐತೆ, ಅದಕ್ಕೆ ನಾನು ದಿಮಾಕಾಗಿ ಮಾತಾಡ್ತೀನಿ. ನಿಮ್ಮ ಮನೆಯಾಗ ಗೊತ್ತಿಲ್ಲ ಗೊತ್ತಿಗೆಟ್ಟನು ನೀನ್ ಯಾಕಲ ದಿಮಾಕಾಗಿ ಮಾತಾಡ್ತೀಯಾ? ಹಂಗನ್ನು ನನ್ನ ಯಾಕಲೆ ಮದುವೆ ಮಾಡ್ಕೊಂಡೆ? ನೆಟ್ಟಗೆ ಸಂಸಾರ ಮಾಡಕ್ ಯೋಗ್ಯತೆ ಇಲ್ದಿರ ನನ್ನ ಮಗ ನನ್ನ ಯಾಕಲೆ ಮದುವೆ ಮಾಡ್ಕೊಬಿಟ್ಟೆ ನೀನು? ಯಾರನ್ನ ನಿನ್ನ ಕಾಲ ಬಿದ್ದಿದ್ದೀರ ಮದುವೆ ಮಾಡ್ಕೊಂತ ಹೇಳ್ಬಿಟ್ಟು ಬಂದ್ಬಿಟ್ಟ ಇಲ್ಲಿ. ಹೆಂಡ್ತಿನ ಸಾಕ ಯೋಗ್ಯತೆ ಇಲ್ಲ ಅಂದ್ರೂ ಇವನಂತೂ ಒಳ್ಳೆ ದೊಡ್ಡ ಇದು ಬಿಲ್ಡಪ್ ಕೊಟ್ಕೊಂಡು ಬಿಲ್ಡಪ್ ರಾಜ ಬಿಲ್ಡಪ್ ಕೊಟ್ಟಂಗೆ ಕೊಡ್ತಾನೆ. ಏನ್ ರಾಣಿ ತರ ನೋಡ್ಕೊತಾನಂತೆ. ಬೋರ 12,000 ರೂಪಾಯಿ ಸಂಬಳಕ್ಕೆ ರಾಣಿ ತರ ನೀನು ತಿರ್ಬೋಕಿ ತರ ನೋಡ್ಕೊತಾ ಇದೀಯ ನನ್ನ. ಎಲ್ಲ ಲೌಡಿ, ಎಷ್ಟು ಮಾತಾಡ್ತೀಯ ನೀನು? ಸಂಸಾರ ಮಾಡಕ್ ನೀನು ನಾಲಾಯಕು. ನಿಮ್ಮಮ್ಮ ನಿನ್ನ ಒಳ್ಳೆನೆಯ ಗೂಳಿ ಬೆಳೆಸ್ದಂಗೆ ಬೆಳೆಸ್ಬಿಟ್ಟೈತೆ. 10 ಪೈಸು ಪ್ರಯೋಜನ ಇಲ್ದಿರೋ ಗೂಳಿ ಇವಳು. ಏನಾರ 10 ಪೈಸಕ್ಕೆ ನೀನ್ ಪ್ರಯೋಜನಕ್ಕೆ ಇದೆಯೇನೆ ನೀನ್ ಕಿತ್ತೋದ್ ಮನೆಯಾಳಿ ನೀನು? ಎಂದ್ರೆ 10 ಪೈಸು ಬೆಲೆ ಬಾಳ್ತೀಯನೆ ನೀನು? ರೋಪ್ ಹಾಕೋದ್ ನೋಡು ಅಮ್ಮ. ಇವಳು ಯಾವ್ದಕ್ಕೂ ಎಲ್ಲ ಹಿಂಗೇನೆ ಇವಳು ರೋಪ್ ಹಾಕೊಂಡಿರ್ತಾಳೆ. ಇವ್ರ ಅಮ್ಮ ಅವಳಲ್ಲ, ಅದಕ್ಕೆ ಇವಳು ಕೊಬ್ಶಾನೆ. ಈಗ ಹೇಳು, ಮುರ್ವಾದಿನಾಗ ಎದ್ದೋಗಿ ಅಡ್ಗೆ ಪಡ್ಗೆ ಮಾಡ್ಕೊಂಡು ಇರ್ತೀಯ ಇಲ್ಲ ಅಂತ ಹೇಳಿದ್ರೆ ನನ್ ತಾಗ ಉಗಿಸ್ಕಲ್ತೀಯ ಹೇಳು. ಇನ್ಮೇಲೆ 6 ಗಂಟೆಗೆ ನೀನು ಎದ್ದೊಳ್ಬೇಕು ಅಷ್ಟೇ. ನೀನಿಯ ಎದ್ದೊಳಕಿಲ್ಲ, ನಾನು ಎದ್ದೊಳದೆ 9 ಗಂಟೆಗೆ. ಏನ್ ಮಾಡ್ತೀನಿ ನೀನು? ಏ ಕೊಬ್ಬು ಶಾನೆ ಆಗೈತೆ ಇವಳಿಗೆ. 3 ದಿನ ಕೂಳ ಹಾಕ್ಬೇಡಮ್ಮ, ಇವಳಿಗೆ ಸೋರೈತದೆ. ಬಾರೆ ನಡಿಯೇ ಈಚೆ ಕಡಿಕೆ, ನಡಿಯೇ ನಡಿ.
ಮಗ ಎಷ್ಟ್ ಕಿತ ಹೇಳೋದು ಮುರುವಾದಿ ಪ್ರಶ್ನೆ ಬ್ಯಾಡ ಬಿಡು ಅಂದ್ರೆ ಯಾಕೆ ನೀನ್ ಕೇಳಕ್ಕಿಲ್ಲ? ನೋಡೆ ಮರುವಾದಿನಗೆ ಎಲ್ಲಾನುವೆ ಈಚೆ ಕಡೆ ಎಲ್ಲಾನುವೆ ದನದ ಕೊಟ್ಟಿಗೆ ಎಲ್ಲಾನುವೆ ತೊಳೆದು ಬಂದು ಎಲ್ಲಾ ಕ್ಯಾಮೆರನುವೆ ಮುಗಿಸಿದ್ರೆ ನಿನಗ್ ತಿಂಡಿ ಕೊಡ್ತದ ನಮ್ಮಮ್ಮ. ಇಲ್ಲ ಅಂದ್ರೆ ನಿನಗೆ 10 ಪೈಸದ್ ಏನು ಕೊಡಕ್ಕಿಲ್ಲ ನಮ್ಮಮ್ಮ. ಈಗ್ಲೂ ಹೇಳಿದೀನಿ ಅಮ್ಮ, ಇವಳು ಎಲ್ಲಾ ಕ್ಯಾಮೆರ ಮಾಡಿದ್ರೆ ಇವಳು ಕೂಳು ಹಾಕು, ಇಲ್ಲ ಅಂದ್ರೆ ಕೂಳು ಹಾಕ್ಬೇಡ, ನೀರು ಹಾಕ್ಬೇಡ. ಹಿಂಗೆಲ್ಲಾನು ಬಿಟ್ಟಿ ಕುಂತ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇದೆಲ್ಲನೂ ಇದ್ ಮಾಡಕ್ ಆಯ್ತದ? ನೀನೇ ಹೇಳು ಅಮ್ಮ. ಇವರು ಸವಾಸನೆ ನೀಯ ಬೇಡ ನಮ್ಗಂತೂ. ಮೊಯ್ ಬಾಕ್ಸ್ ಮಾಡ್ತಾಳ ಮಾಡ್ಲಿ, ಇವಳಿಗೋಸ್ಕರ ನಾನು ಕಷ್ಟಪಡ್ತಾ ಇವ್ನಿ ನಾನು. ನಾನಂತೂ ಅದೇನ ಆಗ್ಲಿ, ನಾನಂತೂ ಮಾಡಕ್ಕಿಲ್ಲ ಅಂದ್ರೆ ಮಾಡಕ್ಕಿಲ್ಲ. ಅದೇನ್ ಮಾಡ್ತೀಯೋ ಮಾಡ್ಕ ನೀನ್ ಅಷ್ಟೇ ನಿನ್ಯ. ಅಮ್ಮ ಇವಳು ಕೊಬ್ಬಿಳಿಯ ಗಂಟಲೂ ಕೂಳು ಹಾಕ್ಬೇಡ, ಇವಳಿಗೆ ಬಿದ್ದಿರ್ಲಿ. ಬಾ ನೀನು ಒಟ್ಟು ತುಂಬಾ ತಿನ್ಬಾಮ ನೀನ್ ಒಳಗಡೆ. ಹಾ, ಇವಳೆ ಎದ್ದೊಳ್ಬೇಕು, ಇವಳೆ ಕ್ಯಾಮೆ ಮಾಡ್ಬೇಕು. ಅಲ್ಲಿ ಗಂಟೆ ಹಾಕ್ಬೇಡ. ಒಂದಿನ ಚಂದ 2 ದಿನ ಚಂದ. ಬಂಗಾರಮ್ಮನ್ನು ಮನೆ ರೋಫಾ ನಮ್ಮನೆಗೆ ಇಕ್ಕಂಡ್ರೆ ನಾ ಸುಮ್ನೆ ಬಿಡಕ್ಕಿಲ್ಲ ನಾನು. ನಾವು ಬಡ್ಬಗ್ರು ನಾವುನುವೆ ಹೆಂಗೋ ಜೀವನ ಮಾಡ್ಕೊಂಡು ಹೋಯ್ತಾ ಇದೀವಿ. ಬಡಬಗ್ರು ಈ ಸೀಮಂತ್ ಹುಡುಗಿನ ಯಾಕಲೆ ಮದುವೆ ಮಾಡ್ಕೋಬೇಕಿತ್ತು? ನಾನೇ ನಿಮ್ ಮನೆಗ್ ಬಂದಿರಲಿಲ್ಲ. ನಾನ್ ಬ್ಯಾರೆ ಹುಡ್ಗಿನ ಮದುವೆ ಮಾಡ್ಕೊತೀನಿ ಅಂತ ಹೋಗ್ತಿದ್ರೆ ನೀವೇ ನೆನಿಯ ಬಾ 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 ಅಂತ ಹೇಳ್ಬಿಟ್ಟು ನಾ ಮದ್ವೆನ್ ತಪ್ಪಿಸ್ಬಿಟ್ಟು ಈ ಮದುವೆ ಮಾಡ್ಕೊಂಡಿದ್ ನೀವೇ ನೆನಿಯ. ಕಂಡಿಲ್ವಾ ನಾನು ಹೇಳ್ದೆ ಸುಳ್ಳ? ನಿನ್ ನಂಬರ್ ಎಂತವ್ರು ನೀವು? ಸುಮ್ಕೆ ಬಿದ್ದಿರು ಅಮ್ಮ. ಬಾ ನಂಗೆ ತಿಂಡಿ ಹಾಕೊಟ್ಟು ಸಾರ್, ನಾ ಟೇಮ್ ಆಯ್ತದೆ. ನೋಡವಾ, ಹಿಂಗೆ ಆದ್ರೆ ಸಂಸಾರ ಆಗಕ್ಕಿಲ್ಲ. ನೋಡು, ನಿಮ್ ಮನೆಗೂ ಒತ್ತಿಗೆ ಬಂದವಳೆ, ಅಲ್ಲೋದ್ರು ಮುರ್ವಾದಿ ಇರಾಕಿಲ್ಲ. ಗಂಡ ನೀನಿಯ ಕೊನೆ ಗಂಟನೂ ಇರೋದು. ಈಗ ನನಗೂ ತವ್ರ ಮನೆ ಐತೆ, ತವ್ರ ಮನೆಗೆ ಆಸ್ತಿನೂ ಐತೆ. ಹಂಗಂತ ನಾನೇನು ಹೊಂಟೋಗ್ಬಿಟ್ನಾ? ನೋಡವ, ಹೆಂಗೋ ಜೀವನ ಮಾಡ್ಕೊಂಡು ಇಲ್ಲಿ ಬಿದ್ದಿಲ್ವೇ? ನೀನು ಅಷ್ಟೇ ನೀನಿಯ. ಈ ಗಂಡಸ್ರು ನಾವೇ ಇಡ್ತದ ಇಟ್ಕೊಂಡು ಜೀವನ ಮಾಡ್ಬೇಕು. ಹಂಗ್ ಜೀವನ ಮಾಡೋದನ್ನ ಕಲಿ. ಹೋಗು, ಏನಾಯ್ತದೆ ಒಂಚೂರು ಅಲ್ಲಿ ಎಲ್ಲನೂ ಕಸ ಗಿಸ ಎಲ್ಲ ಗುಡಿಸಿ ಮಾಡಿ ಹೆಂಗೋ ಜೀವನ ಮಾಡ್ಕೊಳ್ಳೋಣ. ನಾವು ಇನ್ನೊಂದು ಎಮ್ಮೆಗೆ ತಗೊಬಿಟ್ಟು ಬಂದು ಸರಿಸಿ ತಗೊಬಿಟ್ಟು ಬರ್ತೀನಿ. ಹೋಗು, ಅದು ಕ್ಲೀನ್ ಮಾಡ್ಬಿಟ್ಟು ಬಾ ಹೋಗು. ನಾನು ಮಾಡಕ್ಕಿಲ್ಲ. ಏನೋ ನೀನ್ ಹಣೆ ಬರ್ದಾಗ ಏನ್ ಬರ್ದೈತೋ ಅದೇ ಆಯ್ತದೆ, ಏನಾರ ಮಾಡ್ಕೊ ಹೋಗು. ಇಲ್ಲೇ ಕುಂತ್ಕೋತೀನಿ, ನಾನಂತೂ ಮಾಡಕ್ಕಿಲ್ಲ. ಅದೇನಾಯ್ತದಾಗ್ಲಿ ನಾನು ಮಾಡಕ್ಕಿಲ್ಲ. ನಾನು ಯಾಕೆ ಮಾಡ್ಬೇಕು? ನಾನು ಮಾಡಕ್ಕಿಲ್ಲ. ನಾನು ಹೋಗಿ ದನ ಮೈಯೆಲ್ಲ ತೊಳೆದ್ಬಿಟ್ಟು ನಾನು ದನದ್ದೆಲ್ಲನೂ ಎತ್ತಾಕ್ಬೇಕಾ? ನಾನು ಯಾಕೆ ಎತ್ತಾಕ್ಲಿ? ನಾನು ಎತ್ತಾಕಿಲ್ಲ ಅಷ್ಟೇನೆ. ನಾನು ಹಿಂಗೆ ಕುಂತ್ಕೊಂಡಿರ್ತೀನಿ. ಅದು ಎಷ್ಟೊತ್ತನಾಗ್ಲಿ, ಅದು ಏನಾರ ಆಗ್ಲಿ, ನಾನು ಹಿಂಗೆ ಕುಂತಿರ್ತೀನಿ. ನಾನು ಯಾಕೆ ಹೋಗ್ಬೇಕು? ನಮ್ಮ ಅಮ್ಮ ಎಲ್ಲೋಯ್ತು? ಇಷ್ಟೊತ್ತಿಗೆ ನಮ್ಮ ಅಮ್ಮ ಬರ್ಬೇಕಿತ್ತೆ. ನಮ್ಮ ಅಮ್ಮ ಬರ್ಲಿಲ್ವೇ? ಎಲ್ಲೋಯ್ತು ನಮ್ಮ ಅಮ್ಮ? ಇಷ್ಟೊತ್ತಾದ್ರೂ ಬರ್ದಿದ್ದಂಗೆ ಮನೆಯಾಗೆ ಇತ್ತು. ನಮ್ಮ ಅಮ್ಮಿದಿದ್ರೆ ಇವು ಬಡ್ಡೆತದವೆಲ್ಲ ಇಷ್ಟೊಂದು ಮಾತಾಡ್ತಾ ಇರಲಿಲ್ಲ. ನಮ್ಮ ಅಮ್ಮಿಲ್ಲ ಅಂತ ನೀ ಇಷ್ಟೆಲ್ಲ ಮಾತಾಡಿದ್ದು. ಲೋ ಮಗ, ಆ ಹುಡುಗ ಅವಳ ಕತೆ ಏನಲ್ಲೇ? ತಿಂಡಿ ಊಟ ಏನು ಹಾಕ್ದಂಗೆ ಮನೆ ಈಚೆ ಕಡೆ ಇಕ್ಕೊಂಡ್ರೆ ಕತೆ ಏನು ಹೇಳು? ಸುಮ್ಕೆ ನೀವು ಅನ್ನಿಸ್ಕೋಬೇಕಾಯ್ತದೆ. ನೋಡು ಮಗ, ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಟ್ಟ ತೆಗೆ ಕಳಿಸ್ಬಿಡು. ಹೋದ್ರೆ ಹೋಗ್ಲಿ, ಇದ್ರೆ ಇರ್ಲಿ. ಅಮ್ಮ ಹೋದ್ರೆ ಹೋಗ್ಲಿ, ಇದ್ರೆ ಇರ್ಲಿ ಅಂತ ಹೇಳ್ಬಿಟ್ಟು ಕಳ್ಸ್ಬಿಡಕಾಯ್ತದ? ಮುರ್ವದಿ ಇರ್ತದ ಹೇಳು? ನಂದು ತೆಪ್ಪು ಮಾಡಿದೀನಿ, ಅದಕ್ಕೆ ತಾನೇ ಕಷ್ಟಪಟ್ಬಿಟ್ಟು ದುಡಿತಿರೋದು. ಏನೋ ತೆಪ್ಪಾಗೈತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ತಾನೇ. ಅದು ಬಿಟ್ಬಿಟ್ಟು ಹಿಂಗೆಲ್ಲ ಮಾತಾಡಿದ್ರೆ ಹೆಂಗೆ ಹೇಳು? ಅಮ್ಮ, ನಾನು ಕೆಲ್ಸಕ್ಕೆ ಹೋಗಿ ಮುರ್ವದಿನಾಗ ದುಡಿತಾ ಇವನಿ. ಹೆಂಗೋ ನಾನು ದುಡ್ಕೊಂಡು ನಾನು ಇತ್ತೀನಿ. ಸುಮ್ಕೆ ನೀನು ಮಾತಾಡಕ್ಕೆ ಕೊಡ್ಬೇಡ ನೀನು. ಅವಳನ್ನು ಸಾಕತ್ತೀನಿ ನಾನು. ನೀನು ಸಾಕತ್ಯಾ? ಸಾಕಳಕ್ಕೆ ಅವಳು ಒಪ್ಕೋಬೇಕಲ್ಲ. ಅವಳ ಕತೆಯ ನೋಡ್ದಿ, ಅವಳು ಎಷ್ಟು ಮಾತಾಡ್ತಾವಳೆ ಅಂತ ಹೇಳ್ಬಿಟ್ಟು ನೋಡ್ದಾ? ನಿನಗೇನು ಗೊತ್ತಿಲ್ದಿರೋದೇನು ಹೇಳು? ಅವಳು ಎಷ್ಟು ಮಾತಾಡ್ತಾವಳೆ ಅಂತ. ಮೊದಲೇ ನೀನು ಅದು ಇದು ಅಂತ ಮಾತಾಡ್ತಾಳೆ. ನೀನು ಅದಕ್ಕೆ ತಕ್ಕನಾಗ ಇದು ಮಾಡ್ತೀಯ. ನಿನ್ಗೆ ಏನು ಹೇಳ್ಬೇಕು ಏನು ಬಿಡ್ಬೇಕು ನನಗಂತೂ ಗೊತ್ತಾಯ್ತಿಲ್ಲ. ಹೋಗ್ಲಿ, ಹೋಗಿ ಸಮಾಧಾನ ಮಾಡು. ಏನೋ ಕ್ಯಾಮೆ ತಾನೇ ಕಲ್ತ್ಕೊತಾಳೆ ಮುಂದಕ್ಕೆ. ಅವಳು ಕಲ್ತ್ಕೊಳಕ್ಕಿಲ್ಲ, ಸುಮ್ಮನಿರಮ್ಮ. ಸರಿ ಬಾ. ನನಗೆ ಹೊಟ್ಟೆ ಹಸ್ತೋಯ್ತಾಯ್ತು, ಸುಮ್ಮನೆ ಬಾ, ಬಿರ್ನ ತಿಂಡಿ ಹಾಕ್ಕೊಡು. ನನಗಂತೂ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ. ಏನು ಮಾಡೋದು ಏನು ಬಿಡೋದು? ನಾನೇನು ತಪ್ಪು ಮಾಡ್ಬಿಟ್ನಾ? ನಾನು ನೆಟ್ಗಿದ್ದಿದ್ರೆ ನನ್ನ ಮಗ ಯಾಕೆ ಹಿಂಗಾಗೋನು? ಇವಾಗ ಅನ್ಕೊಂಡು ಏನು ಮಾಡಬೇಕು? ಮೌ ಸರ್ನ ಬಾಮ, ಏಸ್ ಲೇಟ್ ಮಾಡ್ತೀಯ? ನಂಗೆ ಟೈಮ್ ಆಯ್ತಲ್ಲಿ.